ಸಾಮಾನ್ಯ ಶುಭವಂದನೆಗಳು. ಬನ್ನಿ, ಇವತ್ತು ಉದರ ರೋಗ, ಹೊಟ್ಟೆಗೆ ಸಂಬಂಧಪಟ್ಟಂತ ಕೆಲವು ಆಸನಗಳು, ನಿತ್ಯ ಮಾಡೋ ಅಭ್ಯಾಸನೆ. ಅದರಲ್ಲಿ ಯಾವ ಅಭ್ಯಾಸಗಳು ಅನುಕೂಲ ಆಗುತ್ತೆ ಅದನ್ನ ಇವತ್ತು ವಿಶೇಷವಾಗಿ ತಿಳ್ಕೊಳ್ಳೋಣ. ಮತ್ತು ಈ ನಮ್ಮ ಉದರ, ಹೊಟ್ಟೆ ಅಂತಕ್ಕಂಥದ್ದು ಎಷ್ಟು ಮಹತ್ವ, ಇಡೀ ನಮ್ಮ ಶರೀರದ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಈ ಹೊಟ್ಟೆಯ ಏನು ಆರೋಗ್ಯ ಇದೆ ಅದು ಬಹಳ ಅವಶ್ಯವಾಗಿದೆ. ಅದನ್ನ ಇವತ್ತು ತಿಳ್ಕೊಳ್ತಾ ನಾವೆಲ್ಲರೂ ಏನು ಅಭ್ಯಾಸ ಮಾಡ್ತಾ ಇದ್ರೆ ಅದೇ ಅಭ್ಯಾಸದಲ್ಲೇ ಇವತ್ತು ಕೆಲವು ಅಭ್ಯಾಸಗಳನ್ನ ಸ್ಪೆಸಿಫಿಕ್ ಆಗಿ ಇದಕ್ಕಾಗಿನೇ ಯಾವ್ಯಾವ ಆಸನಗಳು ಅನುಕೂಲ ಆಗುತ್ತೆ, ಯಾವ ರೀತಿ ಎಷ್ಟೊತ್ತು ಅಭ್ಯಾಸವನ್ನ ಮಾಡಿದ್ರೆ ನಮಗೆ ಈ ನಮ್ಮ ಹೊಟ್ಟೆಯನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ನಾಭಿಗೆ ಇದೆ, ಆಮೇಲೆ ಬನ್ನಿ ಇನ್ನೊಂದಿದೆ. ನಾಭಿ ನಮ್ಮ ಇಡೀ ಶರೀರದ ಎಲ್ಲ ನರಗಳು 72 ಎಷ್ಟಿದೆ? ಅಂದ್ಕೊಂಡಿದ್ರಲ್ಲ, 72,000. ನಿನ್ನೆ ಮೊನ್ನೆ 2 ದಿವಸ ಹೇಳಿದ್ರಲ್ಲ, ಆಮೇಲೆ ನೋಡಿ ಚೆಕ್ ಮಾಡಿ ಮಾಡ್ಕೊಂಡು ಹೇಳಿ. ಎಲ್ಲ ನಾಡಿಗಳ ಕೇಂದ್ರ ಮೂಲ ಏನಿದೆ ಇದು ನಾಭಿ ಇದೆ. ಈ ನಾಭಿಯನ್ನ ಸರಿಯಾಗಿ ಇಟ್ಕೊಳ್ಬೇಕು, ಇದು ಸರಿಯಾಗಿ ಸ್ವಸ್ಥವಾಗಿರ್ಬೇಕು. ಇದ್ದಾಗ ಮಾತ್ರ ನಮ್ಮ ಇಡೀ ಶರೀರದ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ಈ ನಾಭಿಯನ್ನ ಯಾವ ರೀತಿ ಸ್ವಸ್ಥ ಮಾಡ್ಕೊಳ್ಳೋದು, ಅದು ಏನಾದರೂ ತೊಂದರೆಗೊಳಗಾದ್ರೆ ನಮ್ಮ ಪರಂಪರೆ ಹಿಂದೆ ನೀವೆಲ್ಲ ಕಲ್ತಿರ್ಬೇಕು, ನಿಮಗೆಲ್ಲ ನೆನಪಿರ್ತೈತೆ, ಅಜ್ಜಿಯವರೆಲ್ಲ ಅದನ್ನ ಮಾಡ್ತಾ ಇದ್ರು. ಅದು ಆ ವಿದ್ಯೆಯನ್ನು ಇವತ್ತು ತಿಳ್ಕೊಳ್ಳೋಣ. ಹೊಸದೇನಿಲ್ಲ, ಎಲ್ಲದೂ ಹಳೆಯದೇ, ಅದನ್ನೇ ವಾಪಸ್ ಮತ್ತೆ ರಿಪೀಟ್ ಮಾಡುವಂಥದ್ದು, ನೆನಪು ಮಾಡಿಕೊಳ್ಳುವಂಥದ್ದು ಆ ವಿದ್ಯೆಯಲ್ಲಿ ನಾವು ಹೊರಡೋಣ. ಹಾಗೆ ಅನೇಕ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಶಾರೀರಿಕ ವ್ಯಾಯಾಮ ಅವಶ್ಯವಾಗಿ ಬೇಕು. ಅದಕ್ಕೆ ಜಾಗಿಂಗ್ ಬಹಳ ಅತ್ಯುತ್ತಮವಾದಂಥ ನಮ್ಮ ಸರ್ವಾಂಗೀಣ ವ್ಯಾಯಾಮ. ವಿಶೇಷವಾಗಿ ಚಳಿಗಾಲದಲ್ಲಿ ವ್ಯಾಯಾಮವನ್ನು ಮಾಡಬೇಕಂತೇಳಿ ಯೋಗದಲ್ಲಿ ಇರ್ತಕ್ಕಂಥದ್ದು ಅನೇಕ ಯೋಗ ಇದರಲ್ಲಿ ಅಭ್ಯಾಸಗಳಲ್ಲಿ ನಾವು ತಿಳ್ಕೊಳ್ತೇವೆ. ನಮ್ಮ ಭಾರತೀಯ ಪರಂಪರೆ ಎಷ್ಟು ಭವ್ಯವಾಗಿದೆ, ನಮ್ಮ ಪೂರ್ವಜರು ಎಷ್ಟೊಂದು ಶೂರರಿದ್ದಾರೆ, ಎಷ್ಟೆಷ್ಟು ಪವಿತ್ರವಾಗಿದ್ದಾರೆ, ಏನೇನು ಕಾರ್ಯಗಳನ್ನು ಮಾಡಿದ್ದಾರೆ, ಇಡೀ ಜಗತ್ತಿಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ಪೂಜ್ಯಶ್ರೀಯವರ ಒಂದು ಸುಂದರವಾದ ಗೀತೆಯಲ್ಲಿ ಅದನ್ನ ತಿಳ್ಕೊಳ್ತಾ ಅಭ್ಯಾಸವನ್ನ ಮಾಡೋಣ. ಯಾರಿಗೆ ಹೃದಯ ಸಮಸ್ಯೆ ಇದೆ, ಯಾರಿಗೆ ಹೈಪರ್ ಟೆನ್ಷನ್ BP ಇದೆ, ಇನ್ನಿತರೆ ಮಂಡಿ ನೋವು, ಇನ್ನಿತರದ ಯಾವುದೇ ರೀತಿ ಸಮಸ್ಯೆಗಳಿರುವಂಥವರು ನಿಧಾನಗತಿಯಲ್ಲಿ ಅಭ್ಯಾಸವನ್ನು ಮಾಡಬೇಕು. ಯಾವುದೇ ರೀತಿಯಲ್ಲಿ ಸ್ಪರ್ಧೆ ಇಲ್ಲ, ಕಾಂಪಿಟೇಷನ್ ಇಲ್ಲಿ ನಡೀತಾ ಇಲ್ಲ. ನಮ್ಮ ಶರೀರಕ್ಕೆ ಎಷ್ಟು ಸಾಧ್ಯ ಅಷ್ಟನ್ನು ಮಾತ್ರ ಮಾಡುವಂಥದ್ದು.
ನಿಧಾನವಾಗಿ ಜಾಗಿಂಗ್ ಕಲಿತಾ ಇರಲಿ ಸಹಜವಾಗಿ. धीरे धीरे आराम आराम से मुस्कुराते हुए
ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ಹಾಕಿ ಸಹಜ ಸ್ಥಿತಿಗೆ ಉಸಿರಾಟದ ಗತಿಯನ್ನು ತೆಗೆದುಕೊಂಡು ಬರೋಣ. ರಿಲ್ಯಾಕ್ಸ್ ಆಗಿ ಈ ರೀತಿ ನಿತ್ಯ ಶರೀರಕ್ಕೆ ವ್ಯಾಯಾಮವನ್ನು ಅವಶ್ಯವಾಗಿ ಕೊಡಬೇಕು. ಇದರಿಂದ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಟಾಕ್ಸಿನ್ಸ್, ವಿಜಾತಿ ತತ್ವಗಳು ಹೊರಗಡೆ ಹೋಗ್ತದೆ. ಮಲ ಭಾಗ ಏನಿದೆ ಅದು ಬೆವರಿನ ಮುಖಾಂತರ ಹೋಗ್ತದೆ. ನಮ್ಮ ಶರೀರದಲ್ಲಿ ದೇಹದ ರಚನೆಗೆ, ಅದರ ಕಾರ್ಯವನ್ನು ನಡೆಸಬೇಕಾದ್ರೆ ಅನೇಕ ಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತದೆ. ಶಕ್ತಿ ಉತ್ಪಾದನೆ ಆಗಬೇಕಾದ್ರೆ ಆ ಸಮಯದಲ್ಲಿ ಒಂದು ಒಳಗಡೆನೆ ಕೆಲವು ಟಾಕ್ಸಿನ್ಸ್, ವಿಜಾತಿ ತತ್ವಗಳು ಉತ್ಪತ್ತಿ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ. ನಮ್ಮ ಶರೀರದ ಒಳಗಡೆ ಅನೇಕ ಕಾರ್ಯಗಳು ನಡೀತದೆ. ಪಚನ ಕ್ರಿಯೆ ಇರ್ಬೋದು, ನಾವು ಬೇರೆ ಬೇರೆ ಇದು ಮಾಡಲಿಕ್ಕೆ ನಮ್ಮ ದೇಹಕ್ಕೆ ಶಕ್ತಿ ನೀಡ್ತೇವಲ್ಲ, ಶಕ್ತಿ ಕೊಡಬೇಕಾದ್ರೆ ಅಲ್ಲಿ ಊರ್ಜಾ ಒಂದು ಬರ್ನಿಂಗ್ ಆಗುವಂಥದ್ದು. ನಾವು ತಿಂತಕ್ಕಂಥ ಆಹಾರ ಜೀರ್ಣಗೊಳ್ಳಬೇಕಾದ್ರೆ ಅಲ್ಲಿ ಅಗ್ನಿ ಬೇಕಾಗ್ತದೆ. ಆ ಅಗ್ನಿ ಉರಿದಾಗ ಕೆಲವು ಪ್ರಮಾಣ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಉತ್ಪತ್ತಿನೂ ಆಗ್ತದೆ. ಆ ಟಾಕ್ಸಿನ್ಸ್ ಹೊರಗಡೆ ಹಾಕ್ಲಿಕ್ಕೆ ಒಂದು 3 ರೀತಿ ನಾವು ಶರೀರದಿಂದ ಮಲವನ್ನು ಹೊರ ಹಾಕ್ತೇವೆ. ಮಲ, ಮೂತ್ರ, ಸ್ವೇದ, ಬೆವರು. ಇದು ಸರಿಯಾಗಿ ಆಗಬೇಕು. ಬೆವರು ಚೆನ್ನಾಗಿರ್ಬೇಕು, ಮಲಮೂತ್ರ ಚೆನ್ನಾಗಿ ಹೋಗ್ತಾ ಇರಬೇಕು. ಇದು ಸರಿಯಾಗಿ ಹೋಗ್ತಾ ಇದ್ರೆ ನಮ್ಮ ಶರೀರ ಸ್ವಸ್ಥವಾಗಿರ್ತದೆ. ಇಲ್ಲೇ ಇದ್ರೆ ಏನಾಗ್ತದೆ, ಆ ಕೊಳೆ ಅದು ನಮ್ಮ ದೇಹದಲ್ಲಿ ಇತ್ತಂದ್ರೆ, ಅದು ಉಳಿದಿತ್ತಂದ್ರೆ ಅದು ಮತ್ತೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅದು ರೋಗವನ್ನು ಉತ್ಪತ್ತಿ ಮಾಡ್ತದೆ. ಮೊದಲಿಗೆ ಬರೋದು ಗ್ಯಾಸ್ಟ್ರಿಕ್. ಮಲ, ನಾವು ತಿಂದಿರ್ತಕ್ಕಂಥ ಆಹಾರ ಚೆನ್ನಾಗಿ ಜೀರ್ಣಗೊಳ್ಳದೇನೆ ಅದು ಕೊಳೆತು ಅದು ಹೊರಗೆ ಹೋಗದೇ ಇದ್ರೆ ಅಲ್ಲೇನಾಗ್ತದೆ, ಗ್ಯಾಸ್ ಉತ್ಪತ್ತಿ ಆಗ್ತದೆ. ಗ್ಯಾಸ್ ಉತ್ಪತ್ತಿಯಾಗಿ ದಾರಿಗಳು ನಡೆಯಕ್ಕೆ ಶುರು ಆಗ್ತಾವೆ. ತರತರದು ಬಾಂಬು ಪಟಾಕಿ ತಯಾರಾಗ್ತವೆ. ಅದಕ್ಕೆ ಈ ಹೊಟ್ಟೆ ಚೆನ್ನಾಗಿರ್ಬೇಕು. ಈ ಹೊಟ್ಟೆಯಿಂದನೇ ಎಲ್ಲ ನಮ್ಮ ದೇಹದ ಆರೋಗ್ಯ ನಿಂತಿರ್ತಕ್ಕಂಥದ್ದು. ಅದಕ್ಕಾಗಿ 100ಕ್ಕೆ 99% ಕಾಯಿಲೆಗಳು ಉದರಜನ್ಯವಾಗಿಯೇ ಇರ್ತದೆ. ಹೃದಯಘಾತ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥ ಗಂಭೀರ ಕಾಯಿಲೆ ಮತ್ತು ಕ್ಯಾನ್ಸರ್ನಂತ ಗಂಭೀರ ಕಾಯಿಲೆಗಳು ಸಹಿತ ಆರಂಭ ಆಗೋದು ಈ ಗ್ಯಾಸ್ಟ್ರಿಕ್ನಿಂದ. ನಾವೇನು ಅನ್ಕೊಳ್ತೀವಿ, ಗ್ಯಾಸ್ಟ್ರಿಕ್ ಇದು ಸಾಮಾನ್ಯ ಅಂತ ತಿಳ್ಕೊಳ್ತೀವಿ. ಆದರೆ ಇದೇ ಮುಂದೆ ಅನೇಕ ರೋಗಗಳಿಗೆ ಕಾರಣ ಆಗ್ತಿದೆ. BP, ಶುಗರು ಇವೆಲ್ಲ ಇರ್ಬೋದು. ಜಾಯಿಂಟ್ ಪೇನು, ವಿಶೇಷವಾಗಿ ಜಾಯಿಂಟ್ ಪೇನ್ಗೂ ಸಹಿತ ಈ ಗ್ಯಾಸ್ನೇ, ಈ ಉದರ ರೋಗನೇ ಕಾರಣ ಆಗ್ತದೆ. ಅದಕ್ಕಾಗಿ ಈ ಹೊಟ್ಟೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕಾಗಿ ಯೋಗದಲ್ಲಿ ಅನೇಕ ಅಭ್ಯಾಸಗಳಿದೆ. ಆ ಅಭ್ಯಾಸಗಳನ್ನು ಮಾಡ್ತಾ ಮತ್ತು ಕೆಲವು ಔಷಧಿ ಉಪಚಾರಗಳಿದೆ, ಕೆಲವು ಪ್ರಕೃತಿ ಚಿಕಿತ್ಸೆ ಇದೆ. ಪತಂಜಲಿ ಯೋಗಪೀಠದಲ್ಲಿ ಸ್ವಾಮೀಜಿ ಮಹಾರಾಜರು ಯೋಗ ಗ್ರಾಮ ಅಂತೇಳಿ ಒಂದು ನಿರ್ಮಾಣ ಮಾಡಿದ್ದಾರೆ. ನೇಚುರೋಪತಿ, ನೈಸರ್ಗಿಕ ಚಿಕಿತ್ಸೆ ನಡೀತದೆ. ಅಲ್ಲಿ ಪ್ರಕೃತಿಯಲ್ಲಿ ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ ಈ ಪಂಚಮಹಾಭೂತಗಳ ಒಂದು ಚಿಕಿತ್ಸೆ ಅಲ್ಲಿ ನಡೀತದೆ. ಅಗ್ನಿ ಚಿಕಿತ್ಸೆ ನಡೀತದೆ, ವಾಯು ಚಿಕಿತ್ಸೆ ನಡೀತದೆ, ಆಕಾಶ ಚಿಕಿತ್ಸೆ. ಆಕಾಶ ಅಂದ್ರೆ ಸ್ಪೇಸ್. ಉಪವಾಸ ಮಾಡುವಂಥದ್ದು ಈ ತರದ ಕ್ರಿಯೆಗಳ ಅಲ್ಲಿ ನಡೀತದೆ. 4 ಸ್ಟೇಜ್ ಹೋಗಿರ್ತಕ್ಕಂಥ ಕ್ಯಾನ್ಸರ್, ಇನ್ನೇನು ಇವ್ರದ್ದು ಆಯುಷ್ ಮುಗೀತು ಅನ್ನುವಂಥ ವ್ಯಕ್ತಿಗಳು ಸಹಿತ ಆ ನೇಚುರೋಪತಿಯಲ್ಲಿ ಹೋಗಿ
ಜೀವನವನ್ನ ಪಡ್ಕೊಂಡು ಬಂದಿದ್ದಾರೆ. ಗಂಭೀರ ಸಮಸ್ಯೆಗಳಿಂದ ಅಲ್ಲಿ ಪಾರಾಗಿದ್ದಾರೆ. ಈ BP, ಶುಗರು ಅದೆಲ್ಲ ಸಾಮಾನ್ಯ. ನೀವು ಹೋಗೋದ್ಲೇನೆ 3 days 3 ದಿವಸದಲ್ಲಿ BP, ಶುಗರ್ನ ಕಡಿಮೆ ಮಾಡಿಬಿಡ್ತಾರೆ. ಆ ರೀತಿ ನೇಚುರೋಪತಿಯ ಆಹಾರ ಪದ್ಧತಿಯನ್ನ ಮತ್ತು ಯೋಗ ತರಬೇತಿಯನ್ನ ಮತ್ತು ಅಗ್ನಿವಸ್ತ್ರವನ್ನ ಮತ್ತೆ ಇನ್ನು ಬೇರೆ ಉಪಾಯಗಳಿಂದ ಅಲ್ಲಿ ಮಾಡ್ತದೆ. ಅಲ್ಲಿ ಒಂದು ಯೋಗದಲ್ಲಿ ಶಂಖ ಪ್ರಕ್ಷಾಲನ ಕೇಳಿದ್ದೀರಾ? ಶಂಖ ಪ್ರಕ್ಷಾಲನ ಅಂತೇಳಿ ಒಂದು ಕ್ರಿಯೆ ಬರ್ತದೆ. ಆ ಕ್ರಿಯೆ ಏನಂದ್ರೆ ನಮ್ಮ ಶರೀರವನ್ನ ಹೊಟ್ಟೆಯನ್ನ ಶುದ್ಧಿಗೊಳಿಸುವಂಥದ್ದು. ಅದು ನೀರನ್ನ ಕುಡಿತಾ ಹೋಗ್ತೇವೆ. ಅದೊಂದು ವಿಧಾನ ಇದೆ. ಅದು ಒಂದಕ್ಕೆ ಒಂದು ದಿವಸ 2 ದಿವಸ ಆದ್ರೆ ಸಪ್ರೇಟೇ ಕ್ಲಾಸ್ ಆಗ್ಬೇಕಾಗ್ತದೆ. ಈ ತರಬೇತಿ ನಂತರ ಅದು ಬೇಕಂದ್ರೆ ಮತ್ತೆ ಕ್ಲಾಸ್ ಮಾಡಿ ಮಾಡಬಹುದು. ಹಾಗೆ ಜಸ್ಟ್ ತಿಳ್ಕೊಳ್ಳೋಣ. ಶಂಖ ಪ್ರಕ್ಷಾಲನ ಕ್ರಿಯೆ ನಡೀತದೆ. ಆ ಕ್ರಿಯೆಯಲ್ಲಿ ಏನ್ ಮಾಡ್ತೇವೆ, ಬಿಸಿನೀರು ಅದಕ್ಕೆ ಲಿಂಬೆ ಹಣ್ಣಿನ ರಸ, ಸೇಂದಾನ ಮತ್ತು ಉಪ್ಪು, ಸೇಂದ್ರ ಲವಣ ಏನಂತೀರಿ, ರಾಕ್ ಸಾಲ್ಟ್, ಅದನ್ನ ಹಿಂಗಲ್ಲ ಪಿಂಕ್ ಸಾಲ್ಟ್ ಅದನ್ನ ಕುಡಿತಾ ಹೋಗೋದು. 1-2 ಗ್ಲಾಸ್ ಕುಡಿಯೋದು. ಒಂದು 4 ಅಭ್ಯಾಸಗಳಿದೆ. ಯೋಗ ಅಭ್ಯಾಸವನ್ನು ಮಾಡೋದು, ಮತ್ತೆ ನೀರು ಕುಡಿಯೋದು, ಮತ್ತೆ 4-5 ಅಭ್ಯಾಸಗಳನ್ನು ಮಾಡೋದು. ಆ ರೀತಿ ಮಾಡಿದಾಗ ಏನಾಗ್ತದೆ, ನಮಗೆ ಮೋಷನ್ ಬರ್ತದೆ. ಹೋಗ್ಬೇಕು, ಸಹಜವಾಗಿ ಕೂಡಬೇಕು, ವಾಪಸ್ ಬರಬೇಕು, ಮತ್ತೆ ನೀರು ಕುಡಿಬೇಕು, ಮತ್ತೆ ಆ 4-5 ಅಭ್ಯಾಸಗಳು ಮಾಡಬೇಕು. ಈ ರೀತಿ ಅಭ್ಯಾಸಗಳನ್ನು ಮಾಡ್ತಾ ಹೋದಾಗ 1, 2, 3ನೇ ಸರಿಗೆ 3 ಬಾರಿಗೆ ಮೊದಲಿಗೆ ಇರ್ತಕ್ಕಂಥದ್ದೆಲ್ಲ ಕೊಳೆ ಹೊರಗಡೆ ಬರ್ತದೆ. ಆಮೇಲೆ ಲಿಕ್ವಿಡ್ ಬರ್ತದೆ. ಆಮೇಲೆ ಈ ತರ ಪೂರ್ಣ ಸ್ವಚ್ಛ ಲಿಕ್ವಿಡ್ ಆಗ್ತದೆ, ಹಳದಿ ಬರ್ತದೆ. ನಂತರ ನಾವು ಯಾವ ರೀತಿ ನೀರು ಕುಡಿದಿರ್ತೀವಿ 4-5 ಬಾರಿ ಆದ್ಮೇಲೆ 6ನೇ ಸಾರಿಗೆ 5 ಅಥವಾ 6ನೇ ಸಾರಿಗೆ ನಾವು ವೈಟ್ ನೀರೇನು ಕುಡಿದಿರ್ತೀವಿ ಅದೇ ವೈಟ್ ಕೆಳಗಡೆ ಮೋಷನ್ ಇಂದ ಬರ್ತದೆ. ಅಂದ್ರೆ ಆವಾಗ ನಮ್ಮ ಶರೀರ ಶುದ್ಧಿ ಆಗಿದೆ, ಕರಳುಗಳೆಲ್ಲ ಶುದ್ಧೀಕರಣ ಆಗಿದೆ ಅಂತ ಹೇಳಿ ಆಗ್ತದೆ. ಅವತ್ತು ರಿಲ್ಯಾಕ್ಸ್ ಇರಬೇಕಾಗ್ತದೆ, ಅವತ್ತು ಉಪವಾಸ ಇರಬೇಕಾಗ್ತದೆ. ಕಿಚಡಿ ಮಾತ್ರ ಕೊಡ್ತದೆ. ಆ ಕಿಚಡಿ ಮತ್ತು ತುಪ್ಪ, ಆಕಳ ತುಪ್ಪವನ್ನ ಸಾಕಷ್ಟು ಅವತ್ತು ಕೊಡ್ತಾರೆ. ಯಾಕಂದ್ರೆ ಶರೀರದಿಂದ ಮೋಷನ್ ಆದಾಗ ಏನಾಗಿರ್ತದೆ, ಕೆಲವು ಅಂಶಗಳು ನಮಗೆ ಬೇಕಾಗ್ತಕ್ಕಂಥ ಅಂಶಗಳು ಸಹಿತ ನಮ್ಮ ದೇಹದಿಂದ ಹೊರಗೆ ಹೋಗಿರ್ತದೆ. ಹಾಗಾಗಿ ಅವತ್ತು ರಿಲ್ಯಾಕ್ಸ್ ಇರಬೇಕಾಗ್ತದೆ. ತುಪ್ಪವನ್ನು ಕೊಡ್ತದೆ, ಶಕ್ತಿ ಬರ್ತದೆ. ಮತ್ತು ನಾವೆಲ್ಲ ಗಾಡಿ ವೆಹಿಕಲ್ ತಗೊಂಡಿರ್ತೇವೆ, ಅದನ್ನೆಲ್ಲ ಕ್ಲೀನ್ ಆದ್ಮೇಲೆ ಅದಕ್ಕೆ ಏನ್ ಮಾಡ್ತೀವಿ, ಆಯಿಲ್ ಗ್ರೀಸಿಂಗ್ ಮಾಡಿಸ್ತದೆ. ಅದೇ ರೀತಿ ನಮ್ಮ ಶರೀರದ ಅಂಗಾಂಗಗಳಿಗೆ ಗ್ರೀಸಿಂಗ್ ಮಾಡುವಂಥದ್ದು. ಈ ತುಪ್ಪವನ್ನು ಚೆನ್ನಾಗಿ ಅವತ್ತು ಎಷ್ಟು ಒಂದು 250 ಗ್ರಾಮ್ ತುಪ್ಪ ತಿನ್ನೋದಾದ್ರೂ ಕೊಡ್ತಾರೆ. ತುಪ್ಪ ಕಿಚಡಿ ಅದಷ್ಟು ತಿನ್ನೋದ್ರ ನಂತರ 2-3 ದಿವಸ ಸರಳ ಆಹಾರ ಇರ್ತದೆ. ಅದನ್ನ ತಗೊಂಡ್ರೆ ಒಂದು ಸಾರಿ ನೀವು ಆ ಶಂಖ ಪ್ರಕ್ಷಾಲನ ಮಾಡಿದ್ರೆ, ಯಾರು ಓವರ್ ವೇಟ್ ಇರ್ತದೆ ಅವ್ರದ್ದು 3-5 kg ಇಳಿತದೆ ಒಂದೇ ಸರಿ. 3 to 5 kg ಆರಾಮ್ಸೆ ಇಳಿತದೆ. ಇನ್ನ BP, ಶುಗರ್ ಇತ್ತಂದ್ರೆ ಕಂಟ್ರೋಲಿಗೆ ಬರ್ತದೆ. ಈಗ ಅಭ್ಯಾಸಗಳನ್ನ ಹೇಳ್ತಾ ಹೋಗೋಣ. ಎಲ್ಲ ಬನ್ನಿ, ಕೂತ್ಕೊಳ್ಳಿ. ಕುತ್ಕೊಳ್ಳಿ. ಕೇಳಿಸ್ತಾ ಇದೆಯಲ್ಲ? ಓಕೆ, ಹಿಂದೆ ಎಲ್ಲ ಕೇಳಿಸ್ತಾ ಇದೆಯಲ್ಲ? This is a Indian style. ಹಿಂಗೆ ಯಾವಾಗ ಕೂತ್ಕೊಳ್ಳೋದು? ವಾಶ್ರೂಮ್ ಅಲ್ಲಿ. ಇವಾಗೆಲ್ಲ ಏನಾಗಿದೆ, ನಾವು ವೆಸ್ಟರ್ನ್ ಸ್ಟೈಲಿಗೆ ಬಂದ್ಬಿಟ್ಟೇವೆ. ಯಾವ ರೀತಿ ಕೂತ್ಕೊಳ್ತೇವೆ, ಈಗ ಚೇರ್ ಕೂಡ್ತೇವೆ, ಹೌದಾ? ಚೇರಲ್ಲಿ ಕೂಡ್ತೇವೆ. ಇದು ಇಂಡಿಯನ್ ಸ್ಟೈಲ್, ಇದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಇದಕ್ಕೇನು ಹೇಳ್ತಾರೆ, ಮೇಲ್ಗಂಡ. ಈ ಮೇಲ್ಗಂಡದಲ್ಲಿ ನಮಗೆ ಕರಳಿಗೆ ಇರ್ತಕ್ಕಂಥ ಪಾಯಿಂಟ್ಸ್ ಇರ್ತವೆ. ಈ ರೀತಿ ಕೂತಾಗ ಆ ಕರಳಿನಲ್ಲಿ ಇರ್ತಕ್ಕಂಥ ಏನು ಮಲ ಇರುತ್ತೆ, ಆ ಮಲವನ್ನು ಹೊರ ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ರೀತಿ ಕೂತ್ಕೊಂಡು ಬೆಳಗ್ಗೆ 1-2 ಗ್ಲಾಸ್ ಬಿಸಿ ನೀರು, ಉಗುರು ಬೆಚ್ಚನ ನೀರು, ಅದಕ್ಕೆ ಬೇಕಂದ್ರೆ ಸ್ವಲ್ಪ ಸೇಂದ್ರ ಲವಣ,
ಅಥವಾ ಲಿಂಬೆಹಣ್ಣು ಹಾಕ್ಕೊಂಡು ಕುಡಿಯಿರಿ. ಬಿ ಪಿ ಇದ್ದವರು ಉಪ್ಪು ಹಾಕಬೇಡಿ, ಸೇಂದ್ರ ಲವಣ ಸ್ವಲ್ಪ ಹಾಕ್ಕೊಂಡ್ರೆ ಓಕೆ. ಎಸಿಡಿಟಿ ಇರುವಂಥವರು ಅಥವಾ ಜಾಯಿಂಟ್ ಪೇನ್ ಇರುವಂಥವರು ಲಿಂಬೆಹಣ್ಣು ಬಳಸಬೇಡಿ, ಲಿಂಬೆಹಣ್ಣನ್ನು ತಗೊಳ್ಬಾರ್ದು. ಜಾಯಿಂಟ್ ಪೇನ್ ಏನೇನಿದೆ ಅವರು ಹುಳಿ ಪದಾರ್ಥವನ್ನು ಕಂಪಲ್ಸರಿ ಬಿಡಬೇಕು, ಹುಳಿ ಪದಾರ್ಥ ಹೊಟ್ಟೆ ತಿನ್ನಬಾರ್ದು. ಈ ರೀತಿ ಕುತ್ಕೊಂಡು ನೀರು ಸಿಪ್ ವೈಸ್ ಕುಡಿಬೇಕು. ಸಿಪ್ ವೈಸ್ ಕುಡಿದು ಈಗ ಶಂಖಾಸನ, ವಾಪಸ್ ರೈಟ್ ಸೈಡ್ ಮಾಡಿದ್ರಲ್ಲ ಇದೆಲ್ಲ ಹೀಗೆ ಬಾರಿ ಹೀಗೆ ಒಂದು 10-20 ಬಾರಿ ಅಭ್ಯಾಸ ಮಾಡಿದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗ್ತದೆ. ಸಾಕು, ಜಾಸ್ತಿ ಮಾಡಿದ್ರಲ್ಲಿ ಮತ್ತೆ ವ್ಯವಸ್ಥೆ ಇಲ್ಲ. ಇದೆಯಾ? ಎಲ್ರಿಗೂ ಒಂದೇ ಸರಿ ಬಂದ್ರೆ ಮತ್ತೆ ಕದ ಬಡಿಬೇಕಾಗ್ತದೆ. ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ. ಈಗ ಸ್ಪೀಡ್ ಆಗಿ ಮಾಡಬೇಕು. ಈ ರೀತಿ 8 ಬಾರಿ ತಾಡಾಸನ, ಈ ರೀತಿ. ನಂತರ ಕಟಿ ಚಕ್ರ, ಚೇಂಜ್ ಸ್ವಲ್ಪ ಕೈಗಟ್ಟಿ ಚೇಂಜ್. ಮಲಗಿ ಭುಜಂಗಾಸನ, ಸ್ಪೀಡ್ ಆಗಿ ಶ್ವಾಸ ಭುಜಂಗಾಸನ. ಈ ರೀತಿ ಈ 4 ಅಭ್ಯಾಸಗಳನ್ನ ಮಾಡುವಂಥದ್ದು. ಮತ್ತೆ ವಾಪಸ್ 1-2 ಗ್ಲಾಸ್ ನೀರು ಕುಡಿಬೇಕು. ಮತ್ತೆ ಸಿಂಹಾಸನ ಮಾಡಬೇಕು, ಮತ್ತೆ ನಿಲ್ಲಬೇಕು, ತಾಡಾಸನ ಮಾಡಬೇಕು, ಮತ್ತೆ ತಾಡಾಸನ ಮಾಡಬೇಕು, ಮತ್ತೆ ಕಟಿ ಚಕ್ರ ಭಾಗ 1 ಭಾಗ 2, ಮತ್ತೆ ಭುಜಂಗಾಸನ, ಭುಜಂಗಾಸನ, ಮತ್ತೆ ವಾಪಸ್ ಈ ರೀತಿ ಶಂಖ ಪ್ರಕ್ಷಾಲನ ಕ್ರಿಯೆ ನಡೀತದೆ. ಇದನ್ನ ನೀರು ಕುಡಿಬೇಕು. ಈ 4-5 ಅಭ್ಯಾಸಗಳನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಕರಳು ಯಾವ ಆಕಾರದಲ್ಲಿದೆ, ಹೆಂಗಿದೆ ಕರಳು, ಹೇಗಿದೆ, ಹೀಗೆ 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 ಸುತ್ತುತ್ತಿದೆ. ಶಂಖ ಆಕಾರದಲ್ಲಿದೆ, ಶಂಖ ಆಕಾರದಲ್ಲಿ ಸುತ್ತಕೊಂಡಿದೆ. ಅದಕ್ಕೆ ಶಂಖ ಪ್ರಕ್ಷಾಲನ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಶಂಖ ಪ್ರಕ್ಷಾಲನ. ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ, ಈ ಕರಳುಗಳ ಮೇಲೆ ಒತ್ತಡ ಬೀಳ್ತದೆ. ನಾವು ಕುಡಿದಿರ್ತಕ್ಕಂಥ ನೀರು
ಆಚೆ ಈಚೆ ಆಗಿ ಅಲ್ಲಲ್ಲಿ ನಮ್ಮ ನೀರೇನಿದೆ ಅದು ಕರಳುಗಳೆಲ್ಲ ಹೋಗ್ಲಿಕ್ಕೆ ಶುರು ಆಗ್ತದೆ. ಆ ಕರಳುಗಳಲ್ಲಿ ಒಳಗಡೆ ಟ್ಯೂಬ್ ಇರುತ್ತೆ, ಕರಳಿದೆಯಾ, ಆ ಕರಳುಗಳಲ್ಲಿ ಒಂದು ಕೆಲವು ರೋಗಗಳಿರ್ತವೆ. ಅವು ನಮ್ಮ ಶರೀರದಲ್ಲಿ ಬೇಕಾಗ್ತಕ್ಕಂಥ ನಾವು ತಿಂದಿರ್ತಕ್ಕಂಥ ಆಹಾರವನ್ನ, ಪೋಷಣೆಗಳನ್ನ ಅದು ಏರುವಂತೆ ಕೆಲಸ ಮಾಡ್ತದೆ. ಅಲ್ಲೇನಾಗ್ತದೆ, ನಾವು ಮಲ ಏನಿರ್ತದೆ ಅದು ಸರಿಯಾಗಿ ಕ್ಲೀನ್ ಆಗದೆ ಇದ್ರೆ ಆ ರೋಗಗಳು ಅದರಲ್ಲಿ ಬ್ಲಾಕ್ ಆಗ್ತಾ ಹೋಗ್ತದೆ. ಬ್ಲಾಕ್ ಆಗಿ 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 ಮುಂದೇನಾಗ್ತದೆ, ಅದು ನಮ್ಮ ಶರೀರಕ್ಕೆ ರೋಗವನ್ನು ತರ್ತದೆ, ಮಲಬದ್ಧತೆಯನ್ನು ತರ್ತದೆ. ಅದಕ್ಕಾಗಿ ಆ ಕರಳುಗಳಲ್ಲಿ ಇರ್ತಕ್ಕಂಥ ಮಲವನ್ನ ಹೊರತೆಗಿಲಿಕ್ಕೆ ತ್ರಿಶಂಕ ಪ್ರಕ್ಷಾಲನ ಈ ರೀತಿ ಮಾಡಿದಾಗ ಅನುಕೂಲ ಆಗ್ತದೆ. ಈಗ ಮಾಡಿದಾಗ ಏನಾಗುತ್ತೆ, ಆ ಹೊಟ್ಟೆಯಲ್ಲಿ ಸ್ಟಮಕ್ ನಲ್ಲಿ ಇರ್ತಕ್ಕಂಥ ನೀರು ಕೆಳಗಡೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಮತ್ತೆ ಈ ರೀತಿ ಮಾಡಿದಾಗ ಸೈಡ್ ಬರ್ತದೆ, ಮತ್ತೆ ಈ ಕಡೆ ಮಾಡಿದಾಗ ಈ ಕಡೆ ಸೈಡ್ ಹೋಗ್ತದೆ, ಹೀಗೆ ಸೈಡ್ ಹೋಗ್ತದೆ. ಹೀಗೆ ಮಾಡಿದಾಗ ಕೆಳಗಡೆ ಇಳಿತದೆ, ನೀರು ಕೆಳಗಡೆ ಇಳಿತಾ ಹೋಗ್ತದೆ. ಹೀಗೆ ಭುಜಂಗಾಸನ ಮಾಡಿ, ಭುಜಂಗಾಸನ ಮಾಡಿ ಈ ರೀತಿಯ ಅಭ್ಯಾಸಗಳನ್ನ ನಾವು ಮಾಡಿದಾಗ ಶಂಖ ಪ್ರಕ್ಷಾಲನ, ಹೊಟ್ಟೆ ಕ್ಲೀನ್ ಆಗ್ತದೆ. ಈ ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗಿದ್ರೆ ನಮ್ಮ ಶರೀರ ಶುದ್ಧಿ ಆಗ್ತದೆ. ಶುದ್ಧಿ ಆಗಿದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಹೊರಗಡೆ ಹೋಗಿ ನಮ್ಮ ದೇಹ ಬಲ ಬರ್ತದೆ, ರೂಪ ಬರ್ತದೆ, ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗ್ತದೆ, ಮುಖದಲ್ಲಿ ಗಳೆ ಬರ್ತದೆ, ಶೈನಿಂಗ್ ಬರ್ತದೆ, ಒಂದು ಊರ್ಜಾ ಶಕ್ತಿ ಯಾವಾಗಲೂ ಇರ್ತದೆ. ಅದಕ್ಕಾಗಿ ಈ ಹೊಟ್ಟೆನ ಚೆನ್ನಾಗಿ ಕೂತ್ಕೊಳ್ಳಿ. ಇಂಡಿಯನ್ ಸ್ಟೈಲ್. ಇದು ವರ್ಷದಲ್ಲಿ ಒಂದು ಬಾರಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಇರ್ತದೆ. ಪ್ರಕೃತಿ ಚಿಕಿತ್ಸಾ ಇದರಲ್ಲಿ ಎಲ್ಲ ಇದರಲ್ಲೂ ಆಲ್ಮೋಸ್ಟ್ ಮಾಡ್ತಾರೆ. ಬೇರೆ ಬೇರೆ ಇದರಲ್ಲಿ ವರ್ಷಕ್ಕೆ ಒಂದು ಬಾರಿ ಅಭ್ಯಾಸ ಮಾಡಬೇಕು. ತೊಂದರೆ ಇರುವಂತವರು 6 ತಿಂಗಳ ಅಥವಾ 3 ತಿಂಗಳಿಗೆ ಒಂದು ಬಾರಿ ಅಭ್ಯಾಸ ಮಾಡಬೇಕು. ಅದಕ್ಕೆ ವಾತಾವರಣವನ್ನು ನೋಡ್ಬೇಕಾಗ್ತದೆ. ತುಂಬಾ ಮೋಡ ಕವಿದಿತ್ತಂದ್ರೆ ಮಾಡೋಂಗಿಲ್ಲ. ಅವತ್ತಿನ ದಿವಸ ಹೊರಗಡೆ ಬಿಸಿಲಲ್ಲಿ ಅಡ್ಡಾಡೋಂಗಿಲ್ಲ. ತಂಪಿತ್ತಂದ್ರೆ ಬಿಸಿಲಿತ್ತಂದ್ರೆ AC ಫ್ಯಾನ್ ಹಾಕೋಂಗಿಲ್ಲ. ಗಾಳಿ ಬಡಿಬಾರ್ದು, ದೇಹಕ್ಕೆ ಗಾಳಿ ಬಡಿಬಾರ್ದು. ಮತ್ತೆ ಚಳಿಗಾಲದಲ್ಲಿ ಮಾಡ್ತಾ ಇದ್ರೆ ಹೀಟರ್ ಹಾಕೋಂಗಿಲ್ಲ. ನಾರ್ಮಲ್ ಟೆಂಪರೇಚರ್ನಲ್ಲಿ ಇರಬೇಕು. ಆದಷ್ಟು ರಿಲ್ಯಾಕ್ಸ್ ಮಾಡಬೇಕು, ನಿದ್ದೆನೂ ಮಾಡಬಾರ್ದು. ಶಾರೀರಿಕವಾಗಿ ಯಾವುದೇ ವ್ಯಾಯಾಮ ಅಥವಾ ಬೇರೆ ಬೇರೆ ಶಾರೀರಿಕ ಶ್ರಮ ಆಗುವಂಥದ್ದು ಅಭ್ಯಾಸವನ್ನು ಮಾಡಬಾರ್ದು. ಆದಷ್ಟು ಅವತ್ತು ರಿಲ್ಯಾಕ್ಸ್ ಇರಬೇಕು. ಆದರೆ 2 ದಿವಸ ಮುಂಚೆ ನಮ್ಮದು ಸರಳ ಆಹಾರ ಇರಬೇಕು. ಆಹಾರ ಲೈಟ್ ಫುಡ್ ಇರಬೇಕು. ಜಂಕ್ ಫುಡ್ಸು, ಗಟ್ಟಿ ಪದಾರ್ಥಗಳನ್ನು ತಗೊಂಡಿರಬಾರ್ದು. ಆದರೆ ನಮ್ಮದು ಈಸಿ ಆಗ್ತದೆ. ಮತ್ತೆ ಅಭ್ಯಾಸದ ನಂತರ 2 ದಿವಸ ಏನೈತಿ ಸರಳ ಆಹಾರ ಇರಬೇಕು. ಆಮೇಲೆ ನಾರ್ಮಲ್ ಆಹಾರಕ್ಕೆ ನಾವು ಬರ್ತೇವೆ. ಈ ರೀತಿ ಮಾಡಿದರೆ ಅದರ ಫಲ ತುಂಬ ಚೆನ್ನಾಗಿ ಸಿಗ್ತದೆ. ಸ್ವಸ್ಥ ವ್ಯಕ್ತಿಗಳು ವರ್ಷಕ್ಕೆ ಒಂದು ಬಾರಿ, ಆರೋಗ್ಯದಲ್ಲಿ ಸಮಸ್ಯೆ ಇರೋರು 6 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಅಭ್ಯಾಸವನ್ನ ಮಾಡಬಹುದು. ಅದು ಪ್ರಕೃತಿಯನ್ನು ನೋಡಿಕೊಂಡು ಮೊದಲನೇ ಬಾರಿಗೆ ಮಾಡಬೇಕಾದ್ರೆ ಅದನ್ನ ಸ್ವಲ್ಪ ಕೆಲವರು ಯಾರ ಎಕ್ಸ್ಪರ್ಟ್ ಗುರುಗಳು ಇರ್ತಾರೆ, ಅವರಲ್ಲಿ ಯಾರು ಇರ್ತಾರೆ ಅವ್ರನ್ನ ಸಮುದ್ರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮಾಡಿ ಅಥವಾ ಸರಿಯಾಗಿ ತಿಳ್ಕೊಳ್ಳಿ. ಆ ನಂತರದಲ್ಲಿ ಅಭ್ಯಾಸ ಮಾಡಿ. ಆ ಸಂದರ್ಭದಲ್ಲಿ ಕೆಲವರಿಗೆ ಕಾಲು ಬಾವು ಬರ್ಬೋದು, ಮುಖದಲ್ಲಿ ದೇಹದಲ್ಲಿ ಇದಾಗ್ಬೋದು. ಆ ಥರದ ಕಾಣಿಸ್ಕೊಳ್ತದೆ. ಭಯ ಏನಿಲ್ಲ. ಬಿಸಿನೀರನ್ನು ನಾವು ಕಾಲು ತೊಳಿಲಿಕ್ಕೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೇಕು. ಸ್ನಾನಗಿನ ಅವತ್ತು ಸಂಜೆಯ ನಂತರ ಮಾಡಬೇಕು, ಇಲ್ಲ ಬೆಳಗ್ಗೆ ಮುಗಿಸ್ಕೊಂಡು ಬಂದು ಅಭ್ಯಾಸ ಮಾಡಬೇಕು. ಒಂದು ಇಷ್ಟು ಶರೀರ ಒಂದು ಹಠಯೋಗದಲ್ಲಿ ಒಂದು ಪುಸ್ತಕದಲ್ಲಿ ಬರ್ತದೆ, ನಮ್ಮ ಶರೀರದಿಂದ ಸುಗಂಧ ಬರ್ತದೆ. ನಾವು ಸರಿಯಾಗಿ ಯೋಗ ಅಭ್ಯಾಸವನ್ನ, ನಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ದೇಹದಲ್ಲಿ ಸುಗಂಧ ಬರ್ತದೆ, ಒಂದು ಸುವಾಸನೆ ಬರ್ತದೆ ನಮ್ಮ ಶರೀರದಿಂದ ನ್ಯಾಚುರಲ್ ಆಗಿ. ಅದು
ನಿರಂತರ ಯೋಗಾಭ್ಯಾಸ, ಕಠಿಣ ಅಭ್ಯಾಸಗಳನ್ನ, ಸರಿಯಾದ ಆಹಾರ ಪದ್ಧತಿಯನ್ನು ಮಾಡಿದ್ರೆ ಬರ್ತದೆ. ಇವತ್ತು ನಮ್ಮ ಶರೀರದಿಂದ ದುರ್ಗಂಧ ಬರ್ತದೆ. ಅದರಿಂದ ನಾವು ದುರ್ಗಂಧವನ್ನು ಹೊರಹಾಕಿ ಸುಗಂಧದ ಕಡೆ ಹೋಗ್ತೇವೆ. ಇಲ್ಲಿ ನಾವಿದ್ದ ಮಂತ್ರ ಹೇಳ್ತೇವೆ, ಸುಗಂಧ ಪುಷ್ಟಿವರ್ಧನ ಗುರುವಾರೂಪಮೇವ ಬಂಧನಾತ್. ಇನ್ನು ನಾವು ಸುಗಂಧವನ್ನ ಬೀರುವಂತರಾಗಬೇಕು. ಅದಕ್ಕಾಗಿ ನಾವಿಲ್ಲಿ ಸೇರುವಂಥದ್ದು ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಸುಗಂಧವನ್ನು ಬೀರುವಂತರಾಗಬೇಕು. ಅದಕ್ಕಾಗಿ ಇಲ್ಲೆಲ್ಲ ಪುಷ್ಪಗಳು, ಇಲ್ಲಿ ನಾವೆಲ್ಲ ಈಗ ಪುಷ್ಪಗಳು, ಸುಗಂಧ ಬೀರುವಂಥ ಪುಷ್ಪಗಳು ನಾವು ತಯಾರಾಗಬೇಕು. ಈ ಪುಷ್ಪಗಳು ಇಡೀ ಆಸನ ಎಲ್ಲ ಇದರ ಪರಿಮಳ ಅರಿಬೇಕು. ಯೋಗ, ಆಯುರ್ವೇದ, ಸ್ವದೇಶಿ, ಭಾರತೀಯ ಸಂಸ್ಕೃತಿಯ ಈ ಪರಂಪರೆಯ ಒಂದು ಸುಗಂಧ ಬೀರುವಂತ ಹೂಗಳು ನಾವು ಆಗಬೇಕು. ಓಕೆನಾ? ಆ ನಿಟ್ಟಿನಲ್ಲಿ ಪೂಜ್ಯ ಗುರುಗಳು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅನೇಕ ಯೋಜನೆಗಳನ್ನು ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಹೋಗ್ಬೇಕು, ಬಟ್ಟೆಯನ್ನ ಸರಿಯಾಗಿ ಇಟ್ಕೊಳ್ಬೇಕು. ಅದಕ್ಕೆ 4 ಅಭ್ಯಾಸಗಳನ್ನ ನಾವು ಮಾಡ್ತಾ ಹೋಗೋಣ. ಬನ್ನಿ ವಜ್ರಾಸನ. ಹೊಟ್ಟೆಗೆ ಸಂಬಂಧಪಟ್ಟಂಗೆ 4-5 ಅಭ್ಯಾಸಗಳು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ, ಕಂದರಾಸನ, ಪಾದ ಅಂಗುಷ್ಟ ನಾಸ ಸ್ಪರ್ಶಾಸನ. ಇವು 5 ಅಭ್ಯಾಸಗಳು ತುಂಬ ಅನುಕೂಲ ಆಗುವಂಥದ್ದು. ಅದರಲ್ಲಿ ಇನ್ನೂ ಕೆಲವು ಅಭ್ಯಾಸಗಳಿದೆ. ಅದನ್ನ ಇದು ಮುಖ್ಯವಾಗಿ 5 ಅಭ್ಯಾಸಗಳು. ಇದರಲ್ಲಿ ಯಾವುದು ನಮಗೆ ಸರಳ ಆಗ್ತದೆ, ಈಸಿ ಆಗ್ತದೆ, ಆ ಅಭ್ಯಾಸವನ್ನ, ಒಂದೊಂದು ಅಭ್ಯಾಸವನ್ನ 10 ನಿಮಿಷದವರೆಗೆ ಮಾಡಬೇಕು. 10 ಮಿನಿಟ್ಸ್, 10 ನಿಮಿಷದವರೆಗೆ ಅಭ್ಯಾಸವನ್ನು ಮಾಡುವಂಥದ್ದು. ತುಂಬಾ ಸಮಸ್ಯೆ ಇರುವವರು ಅರ್ಧ ಗಂಟೆವರೆಗೂ ಒಂದೊಂದೇ ಅಭ್ಯಾಸವನ್ನ ಅಥವಾ 2 ಅಭ್ಯಾಸವನ್ನ ಅರ್ಧ ಗಂಟೆ ಮಾಡಿದ್ರೆ ಯಾಕಂದ್ರೆ ನಾವು ಆರಂಭದಿಂದ ಯಾವತ್ತು ಮಾಡಿರ್ತೀವಿ ಅವತ್ತಿನೇ ನಮಗೆ ಅದರಲ್ಲಿ ಪರಿಣಾಮ ಕಾಣಲಿಕ್ಕೆ ನಮಗೆ ಶುರುವಾಗ್ತದೆ. ನಾವೇನ್ ಮಾಡ್ತೇವೆ, ಅವಸರದಲ್ಲಿ ನಾವು ತರಬೇತಿ ಇದೆ ಅಂತೇಳಿ ಬೇಗ ಬೇಗ ಮಾಡ್ತೇವೆ. ಅದು ಸಾಮಾಜಿಕವಾಗಿ ಮತ್ತು ಸಮಯದ ಅನುಕೂಲ ನೋಡ್ಕೊಂಡು ಅಷ್ಟನ್ನೇ ಮಾಡುವಂಥದ್ದು. ಇನ್ನು ರೋಗಿಗಳು ಬಂತಂದ್ರೆ ಅವರಿಗೆ ಅಭ್ಯಾಸವನ್ನು ತಿಳಿಸುವಂಥದ್ದು ಮತ್ತು ಯಾರಿಗೆ ಸಮಸ್ಯೆ ಇದೆ ಅವರು ಒಂದು ಅಭ್ಯಾಸವನ್ನ 10 ನಿಮಿಷದಿಂದ ಅರ್ಧ ಗಂಟೆವರೆಗೂ ಮಾಡಿದ್ದೆ. ಆದ್ದರಿಂದ ಶುಗರ್ಗೆ ಅನೇಕ ಆಸನಗಳಿದೆ, ಬಿಪಿಗೆ ಅನೇಕ ಆಸನಗಳಿದೆ, ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ಆಸನಗಳಿದ್ದಾವೆ. ಆ ಆಸನಗಳನ್ನ 1 ಅಥವಾ 2 ಅಭ್ಯಾಸವನ್ನ ಸರಿಯಾಗಿ ಅರ್ಧ ಗಂಟೆ, 10 ನಿಮಿಷದಿಂದ ಅರ್ಧ ಗಂಟೆ ಒಂದು ಅಭ್ಯಾಸವನ್ನು ಮಾಡಿದ್ರೆ ರೋಗದಲ್ಲಿ ನಾವು ಬೇಗ ಗುಣಮುಖವಾಗ್ತೇವೆ. ರಿಪೀಟ್ ಮಾಡಲ. ದಿನ ನೀವು ಮಾಡ್ತಕ್ಕಂಥದ್ದು ಅದರಲ್ಲಿ ಪವನ ಮುಕ್ತ ಆಸನ, ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ, ಕಂದರಾಸನ. ಕಂದರ ಸೇತು ಬಂದ ಆಯ್ತು. ಪಾದ ಅಂಗುಷ್ಟ ನಾಸ ಸ್ಪರ್ಶಾಸನ, ಪಾದ ಅಂಗುಷ್ಟ ನಾಸ ಸ್ಪರ್ಶಾಸನ.
ತೋರಿಸ್ತದೆ, ಆ ಪುಸ್ತಕದಲ್ಲೆಲ್ಲ ಇರ್ತದೆ. ಒಂದು ಅಂತೇಳಿ ಕೊನೆಗೆ ಕೊಡ್ಬೋದು ಅಥವಾ ಬೇರೆ ದಿವಸದಲ್ಲಿ ನಿಮಗೆ ಅದನ್ನ ತಲುಪಿಸ್ತದೆ. ಅದರಲ್ಲಿ ಬೇರೆ ಬೇರೆ ಎಲ್ಲ ವಿಚಾರಗಳು ಅದರಲ್ಲಿ ಇದೆ. ಅದು ಎಲ್ಲ ಆ ಪಠ್ಯ ಪುಸ್ತಕದ ಆಧಾರದಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ ಅನ್ನ ತಗೊಂಡಿರ್ತದೆ, ಅಭ್ಯಾಸವನ್ನು ಮಾಡ್ತೇವೆ. ಬನ್ನಿ ಬರ್ತದೆ, ಕೊನೆಗೆ ಮುಗಿಯೋದ್ರಲ್ಲಿ ಬರ್ತದೆ ಅಥವಾ ಮುಗಿದಾದ್ಮೇಲೆ ಬರ್ತದೆ. ಅದು ಸ್ವಲ್ಪ ಹೊಸ ಆಡಿಷನ್ ಮಾಡ್ತಾ ಇದೆ. ಅಗ್ನಿಹೋತ್ರದ್ದು ಅದರದ್ದೆಲ್ಲ ಪ್ರಮಾಣಗಳು ಬೇರೆ ಬೇರೆ ಹೊಸ ಹೊಸ ಏನಿದ್ದಾರೆ ಅವೆಲ್ಲವೂ ಯಾರಾಗಿ ಮುಂದೆ ಬರ್ತದೆ. ಒಂದು ಮಂಡೂಕಾಸನೂ ಅನುಕೂಲ ಆಗ್ತದೆ. ಮಂಡೂಕಾಸನ ಬಂದ್ಬಿಟ್ಟು ಮಲಬದ್ಧತೆ, ಎಸಿಡಿಟಿ ಬರ್ಕೊಳ್ಬೇಡಿ, ಅಷ್ಟೇ ನೆನಪಿನಲ್ಲಿ ಇಟ್ಕೊಳ್ಳಿ, ಮತ್ತೆ ಸಮಯ ಇಲ್ಲ, ಕಡಿಮೆ ಇದೆ. ಮಂಡೂಕಾಸನ ಮಾಡಿ. ಇದರಲ್ಲಿ ಪೂಜ್ಯಶ್ರೀಯವರು ಈಗ ಅಡ್ವಾನ್ಸ್ ಅಭ್ಯಾಸವಾಗಿ, ಅಡ್ವಾನ್ಸ್ ಕೋರ್ಸ್ ಆಗಿ ಇಂಟಿಗ್ರೇಟಿವ್ ಅಭ್ಯಾಸವಾಗಿ ಏನು ಮಾಡಿದ್ದಾರೆ, ಇದರಲ್ಲಿ ಕಪಾಲಭಾತಿಯನ್ನ ಮಾಡುವಂಥದ್ದು ಹೇಳಿದ್ದಾರೆ. ಆಸನ, ಪ್ರಾಣಾಯಾಮ, ಧ್ಯಾನ ಒಟ್ಟೊಟ್ಟಿಗೆ ನಡೆಯುವಂಥದ್ದು ಇಂಟಿಗ್ರೇಟಿವ್ ಸಮಗ್ರ ಅಭ್ಯಾಸ. ಯಾರಿಗೆ ಸಾಧ್ಯ ಆಗ್ತದೆ, ಯಾರಿಗೆ ಅಭ್ಯಾಸ ಇದೆ ಅವರು ಮಾಡಿ, ಯಾರಿಗಾದ್ರೂ ತೊಂದರೆ ಆದರೆ ವಾಪಸ್ ಮತ್ತೆ ಮಾಡಿ. ಇದನ್ನ ಮಿನಿಮಮ್ 30 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 ನಿಮಿಷ 2 ನಿಮಿಷದವರೆಗೆ ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಈ ರೀತಿ 10 ನಿಮಿಷಗಳ ಕಾಲ ಅಭ್ಯಾಸ ಮಾಡಿದರೆ ತುಂಬಾ ಅನುಕೂಲ ಆಗ್ತದೆ. ಮಲಬದ್ಧತೆ ಮತ್ತು ಎಸಿಡಿಟಿಯಲ್ಲಿ ವಾಪಸ್ ಬನ್ನಿ. ಈಗ ಮಾಡೋಣ ಶಶಕಾಸನ. ಶ್ವಾಸ ತೆಗೆದುಕೊಳ್ತಾ ಇದೆ, ಶ್ವಾಸದ ಮುಂದೆ. ಇದು ವಿಶೇಷವಾಗಿ ನಮ್ಮ ಸ್ಟ್ರೆಸ್ಸಿಗೆ ಅನುಕೂಲ ಆಗ್ತದೆ. ಮತ್ತು ನಾವು ಇವತ್ತು ಪಾಠ್ಯ ತಗೊಂಡಿರೋದು ಉದರದ ಸಂಬಂಧ. ಹಾಗಾಗಿ ಉದರಕ್ಕೆ ಕರುಳುಗಳಲ್ಲಿ, ಲಿವರ್ನಲ್ಲಿ, ಆಗ್ನೇಯಾಶಯದಲ್ಲಿ ವಿಶೇಷ ಲಾಭವನ್ನು ಕೊಡ್ತೇವೆ. ವಾಪಸ್ ವಿಶ್ವ ಕಾಲುಗಳನ್ನ ನೇರವಾಗಿ ವಕ್ರಾಸನ. ಎಡಗಾಲ ನೇರ, ಬಲಗಾಲ ನೇರ, ಎಡಗಾಲನ ಮಡಿಸಿ ಎಡಗಾಲ ಇಟ್ಬಿಟ್ಟು ಬಲಗಾಲನ. ಇದು ಲಿವರ್ ಆಸನ. ಒಂದು ಲಾಭ ಅನೇಕ. ಈಗ ಇದರಲ್ಲಿ ಇಂಟಿಗ್ರೇಟಿವ್ ಸಮಗ್ರ ಅಭ್ಯಾಸ, ಕಪಾಲಭಾತಿ, ಧ್ಯಾನಪೂರ್ವಕವಾಗಿ ಕಪಾಲಭಾತಿ. 30 ಸೆಕೆಂಡ್, 1 ಮಿನಿಟ್, 2 ಮಿನಿಟ್ಸ್, 3 ಮಿನಿಟ್ಸ್. ಒಂದೇ ಸ್ಥಿತಿಯಲ್ಲಿ ಇರೋದು. ರಿಲ್ಯಾಕ್ಸ್. ಇನ್ನೊಂದು ಬದಿಯಿಂದ ಲಿವರ್ ಸಮಸ್ಯೆಗಳಿಗೆ ಈ ಅಭ್ಯಾಸನ ವಿಶ್ರಾಮ. ಅರ್ಧ ಮತ್ಸ್ಯರಾಸನ. ಬಲಗಾಲ
ಇದು ಎಲ್ಲಾ ತರದ ಹೊಟ್ಟೆಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಇನ್ನೊಂದು ಬದಿಯಿಂದ ಎಡಗಾಲದ ಕೆಳಗೆ, ಬಲಗಾಲು ಎಡಗಾಲಿನ ತೊಡೆ ಹತ್ರ, ಬಲಗೈ ಹಿಂದೆ, ಎಡಗೈನ ತಗೊಂಡು ಬಲಗಾಲಿನ ಮೊಣಕಾಲನ್ನ ಸುತ್ತಿ ಮೊಣಕಾಲನ್ನು ಪಾದವನ್ನ ಹಿಡಿತಾ ಈ ಬಲಗೈನ ಹಿಂದೆ ತಗೊಳ್ಳಿ. ಇದು ಉದರದ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡ್ತದೆ, ಕರಳುಗಳಿಗೆ ಶಕ್ತಿಯನ್ನ ನೀಡ್ತದೆ. ಅರ್ಧ ಮತ್ತಿಂದ ಇನ್ನ ಗೋಮುಖಾಸನ, ಇದು ಸಹಿತ ಲಿವರ್, ಯಕೃತ, ಲಿವರ್ಗೆ ತುಂಬಾ ಅನುಕೂಲ ಮಾಡುವಂಥದ್ದು. ಬೆನ್ನು ಕತ್ತು ನೀರ, ಎಡಗಾಲ ಕೆಳಗಡೆ ಇದೆ, ಬಲಗಾಲ ಮೇಲಿದೆ. ಬಲಗೈನ ಮೇಲೆ ತಗೊಂಡು ಹಿಂಬದಿ ಎರಡು ಕೈಗಳನ್ನ ಇಟ್ಕೊಳ್ಬೇಕು. ಇದೆಯಲ್ಲ, ದೃಷ್ಟಿ ಮುಂದೆ, ಶ್ರಾದ್ದ ಸಾಧ್ಯ. ಇನ್ನೊಂದು ಬದಿಯಿಂದ ಬಲಗಾಲ ಕೆಳಗೆ, ಎಡಗಾಲು ಮೇಲೆ. ಎಡಗೈ ಇದೆಲ್ಲರಿಗೂ ಸಿಗ್ತದೆ ಇಲ್ಲ? ಹೇಗೆ ಸಿಗ್ತದೆ? ಎಲ್ಲರಿಗೂ ಕೈ ಕೊಟ್ಟು 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 ಭರವಸೆ ಕೊಟ್ಟು ಕೊಟ್ಟು. ಗುರುಜಿ, ನಾನು ನಾಳೆ 4:15ಗೆಲ್ಲ ಬಂದ್ಬಿಡ್ತೇನೆ, 5:15 ಆದ್ರೂ ಇಲ್ಲ ಇಲ್ಲಿ. ಇಲ್ಲ ಗುರುಜಿ, ಅದೇನಾಯ್ತಂದ್ರೆ ಬೆಳಿಗ್ಗೆ ರಾತ್ರಿ ಸ್ವಲ್ಪ ಲೇಟ್ ಆಗಿಬಿಟ್ಟು ಅಲಾರಾಮ್ ಹೊಡೆದಿದ್ದು, ಸ್ವಲ್ಪ ಹಿಂಗೆ ಮಲ್ಕೊಂಡೆ, ಅದು ಹಾಗೆ ಪದ್ಮಾಸನ. ಪದ್ಮಾಸನದಲ್ಲಿ ಯೋಗ ಮುದ್ರಾ. ಇಳಿಸಿ ಎರಡು ಕೈಗಳಿಂದ ಮುಂದೆ ಗ್ಯಾಸ್, ಎಸಿಡಿಟಿ, ಅಲರ್ಜಿ, ಕಾನ್ಸ್ಟಿಪೇಷನ್, ಮಲಬದ್ಧತೆ ದೂರ ಮಾಡ್ತದೆ. ಜಠರ ಅಗ್ನಿ, ನಮ್ಮ ಜಠರದಲ್ಲಿರ್ತಕ್ಕಂಥ ಅಗ್ನಿಯನ್ನ ಸ್ವಸ್ಥಗೊಳಿಸ್ತದೆ. ವಾಪಸ್ ಉಸಿರು ಪೂರ್ಣ ಹೊರ ಹಾಕ್ಬೇಕು. ಹೊರ ಹಾಕಿ ಮುಂದೆ ಬರಬೇಕು. ಮುಂದೆ ಭಾಗದಾಗ ಯಾವಾಗಲೂ ಒಂದು ಗಮನದಲ್ಲಿ ಇಟ್ಕೊಂಡ್ರೆ, ಮುಂದೆ ಭಾಗದಾಗ ಏನಿದೆ ಉಸಿರು ಹೊರಗಡೆ ಹೊರ ಹಾಕಿ ಮಾಡಬೇಕು. ಹಿಂದೆ ಬರ್ಬೇಕಾದ್ರೆ, ಮೇಲೆ ಬರ್ಬೇಕಾದ್ರೆ ಉಸಿರನ್ನ ತಗೊಳ್ಬೇಕು. ಆಸನ ಸ್ಥಿತಿಯಲ್ಲಿ ಇದ್ದಾಗ ಸಹಜವಾಗಿರ್ಬೇಕು. ಓಕೆನಾ? ಆನ್ಲೈನಲ್ಲಿ ಇದ್ದಾರಾ? ಅದೇ ಆನ್ಲೈನಲ್ಲಿ ಇರ್ತಕ್ಕಂಥ ಸಾಧಕರು ಗಮನಿಸ್ಕೊಳ್ಳಿ, ಅಭ್ಯಾಸ ಮಾಡಿ. ಕಾಣ್ತಾ ಇದೆ, ಏನಾದರೂ ಇದ್ರೆ ನಂತರ ಆಮೇಲೆ ಯೋಗ ಮುದ್ರ. ಈಗ ಆಗಲೇ ಬೇರೆ ಹೇಳಿದೆ, ಅದ್ರ ಜೊತೆಗೆ ಇವು 6 ಆಸನಗಳನ್ನ ಇರ್ತದೆ. ಒಟ್ಟು 11 ಆಸನಗಳು. ಒಂದು ಕಾಯಿಲೆಗೆ ಈ 11 ಆಸನಗಳು ಬರ್ತೈತೆ. ಮುಖ್ಯವಾಗಿ 5 ಆಸನಗಳು ಏನು ಹೇಳಿದೆ, ಆ ಆಸನಗಳು ತುಂಬಾನೇ ಅನುಕೂಲ ಆಗುವಂಥದ್ದು. ಇದು ಸಹಿತ ಅನುಕೂಲ ಆಗ್ತದೆ. ಈ 11 ಆಸನದಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಮಾಡಲಿಕ್ಕೆ, ಈಸಿಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಆ 2 ಅಭ್ಯಾಸವನ್ನ 5 ನಿಮಿಷ, 10 ನಿಮಿಷ, ತುಂಬಾ ಸಮಸ್ಯೆ ಇರುವವರು ಈ 2 ಅಭ್ಯಾಸವನ್ನ ಅರ್ಧ ಗಂಟೆವರೆಗೂ ಮಾಡಿ.
30 ಮಿನಿಟ್ಸ್ ಅಭ್ಯಾಸ ಮಾಡಿದರೆ ಮೊದಲನೇ ದಿನದಿಂದಾನೇ ಹೊಟ್ಟೆ ಹಗುರವಾಗ್ತದೆ. ಇಷ್ಟು ಹಗುರ ಅಂದರೆ ತುಂಬ ಹಗುರ ಆಗ್ತದೆ. ನಾವು ಆಕಾಶದಲ್ಲಿ ತೇಲಾಡ್ತಾ ಇದ್ದೀವಿ ಅನ್ನುವಷ್ಟು ಹಗುರ ಇರ್ತದೆ. ಅದಕ್ಕೊಂದು ಕತೆ ಇದೆ, ಹೇಳ್ತೇನೆ ನಂತರದಲ್ಲಿ ಸಮಯ ಸಿಕ್ಕರೆ, ಇಲ್ಲ ಅಂದರೆ ಮುಂದೆ ಒಂದ್ಸಲ ಹೇಳ್ತೇನೆ. ಈಗ 5 ಆಸನಗಳನ್ನು, ಇನ್ನು ಉಳಿದ 5 ಆಸನಗಳನ್ನು ಮಾಡೋಣ. ಯಾವುದಾದ್ರು ಪವನ ಮುಕ್ತಾಸನ. ಹೊಟ್ಟೆಯನ್ನು ಏನು ಮಾಡಿ ಮಲ್ಕೊಳ್ಳಿ. Relax. 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 ಪವನ ಮುಕ್ತಾಸನ ಒಂದೊಂದೇ ಕಾಲುಗಳಿಂದ ಮಾಡ್ತಿದ್ರೆ, 2 ಕಾಲುಗಳಿಂದ ಮಾಡ್ತಿದ್ರೆ. ಈಗ 30 ಸೆಕೆಂಡ್ ಮಾಡೋಣ. ಇದನ್ನೇ 2 ನಿಮಿಷ, 5 ನಿಮಿಷ, 10 ನಿಮಿಷಗಳ ಕಾಲ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ. ಈಗ ಒಂದೊಂದು ಭಾಗ ಮೊದಲಿಗೆ ಬಲಗಾಲು, ರೈಟ್ ಲೆಗ್, ಉಸಿರನ್ನ ತಗೊಂಡು ಸಂಪೂರ್ಣವಾಗಿ ಹೊರಹಾಕಿ ಮೊಣಕಾಲನ್ನ ಎದೆಗೆ ತಾಗಿಸಿ. ಯಾರಿಗೆ ಬೆನ್ನು ನೋವು, ಕತ್ತು ನೋವು ಇಲ್ಲ ಅವರು ಮಾತ್ರ ಕತ್ತನ್ನ ಮೇಲೆತ್ತಿ ಮೊಣಕಾಲಿಗೆ ಮೂಗು ಅಥವಾ ಗಂಧವನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡಿ. ಉಸಿರಾಟ ಸಹಜವಾಗಿ. ಸಾಧ್ಯವಾದರೆ ಕಪಾಲಭಾತಿ ಅಭ್ಯಾಸವನ್ನ ಮಾಡಬಹುದು. ಇದನ್ನ ಪರಮಪೂಜ್ಯ ಸ್ವಾಮೀಜಿ ಮಹಾರಾಜರು ಕೃಷ್ಣ ತಮ್ಮ ಯೋಗ ಯಾತ್ರೆಯನ್ನ ಆರಂಭಿಸಿದಾಗ ಹಳ್ಳಿಗಳಲ್ಲಿ ಹೋಗಿ ಯೋಗಾಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ. ಎಡಗಾಲಿಂದ ಅಭ್ಯಾಸ ಮಾಡಿ. ಅಲ್ಲಿ ಒಬ್ಬ 150 ಕೆಜಿ ವ್ಯಕ್ತಿ ಅವರಿಗೆ ಸಿಕ್ಕು ಹಳ್ಳಿಯಲ್ಲಿ. ಅವರಿಗೆ ಯೋಗ ತಂತ್ರ ಬಂದಿಲ್ಲ. ಆಯ್ತು, ಅಲ್ಲೇ ಕೂಡಿಸಿ ಮಾಡುವಂತಾರೆ. ಹೇಳಿನಲ್ಲಿ ಇಷ್ಟು ವರ್ಷ ಇದ್ದಿದ್ದ ಹೇಳಿ ಬರ್ತೀನಿ ಕೃಷ್ಣ. ಆಮೇಲೆ ಆದರೂ ಪ್ರಯತ್ನ ಮಾಡಿ 2 ಕಾಲುಗಳಿಂದ ಅಭ್ಯಾಸ ಮಾಡಿ. ಈ ರೀತಿ ಮಾಡಿಸಿದ ತಕ್ಷಣ ಗ್ಯಾಸ್ ಒಂದು 30 ಸೆಕೆಂಡ್ 1 ಮಿನಿಟ್ ಮಾಡಿದ್ರಾಗ ಗ್ಯಾಸ್ ಹಂಗೆ ಹೊರಗೆ ಬರುತ್ತೆ. ಆಮೇಲೆ ಆ ವ್ಯಕ್ತಿ ಆಗುತ್ತಾರೆ. ಸ್ವಾಮೀಜಿಗೆ ಮತ್ತೆ ಶರಣಾಗಿ ಸ್ವಾಮೀಜಿ ಹೇಳಿರ್ತಕ್ಕಂಥ ಅಭ್ಯಾಸಗಳನ್ನು ಮಾಡ್ತಾರೆ. ಹಂಗ ಗ್ಯಾಸನ್ನ ನಮ್ಮಲ್ಲಿರ್ತಕ್ಕಂಥ ಹೊಟ್ಟೆಯಲ್ಲಿರ್ತಕ್ಕಂಥ ಗ್ಯಾಸನ್ನು ಹಾಕಲಿಕ್ಕೆ ಈ ಗೋಮುಖ ಪವನ ಮುಕ್ತಾಸನ ಹೆಸರೇ ಇದೆ. ಪವನ ಮುಕ್ತ ನಮ್ಮಲ್ಲಿರ್ತಕ್ಕಂಥ ದುರ್ಗಂಧಯುಕ್ತ ಗಾಳಿಯನ್ನ, ಉದರದಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಗಾಳಿಯನ್ನ ಹೊರಗಡೆ ಹಾಕ್ತದೆ. ಇದನ್ನ ಅಭ್ಯಾಸವನ್ನ ಮಾಡಬೇಕು. ಎಷ್ಟು 1 ನಿಮಿಷವರೆಗೂ ಹೋಲ್ಡ್ ಮಾಡುವಂಥ ಪ್ರಯತ್ನ. ಇನ್ನು ಮಾಡೋಣ ಉತ್ತಾನ ಪಾದಾಸನ. 2 ಒಂದೊಂದೇ ಕಾಲಿಂದ ಮಾಡುವಂಥದ್ದು. ಸಾಧ್ಯವಾದರೆ 2 ಕಾಲುಗಳಿಂದ ಮಾಡಿದಾಗ ಹೆಚ್ಚಿನ ಲಾಭ ಸಿಗ್ತದೆ. ಯಾರಿಗೆ ಸೊಂಟ ನೋವು ಇರ್ತದೆ, ಸೊಂಟ ನೋವು ಇರ್ತಕ್ಕಂಥವ್ರು 2 ಕಾಲುಗಳಿಂದ ಮಾಡಬೇಡಿ, ಒಂದೊಂದೇ ಕಾಲುಗಳಿಂದ ಮಾಡಿ. ಅಲ್ಲಿ ನಡುವಿಗೆ ಸೊಂಟಕ್ಕೆ ಒತ್ತಡ ಜಾಸ್ತಿಯಾಗಿ ನೋವು ಮತ್ತಷ್ಟು ಕಾಣಿಸ್ಲಿಕ್ಕೆ ಸಂಭವ ಇರ್ತದೆ. ಹಾಗಾಗಿ ಒಂದೊಂದೇ ಕಾಲುಗಳಿಂದ ಮಾಡಿ. ಯಾರಿಗಿಲ್ಲ ಅವರು 2 ಕಾಲುಗಳಿಂದ ಮಾಡಿ. ಪಾದಾಸನ ನಿಧಾನವಾಗಿ ಕೈಗಳನ್ನ ಬೇಕಾದ್ರೆ ನಮ್ಮ ನಿತಂಬದಲ್ಲಿ ಸಪೋರ್ಟ್ ಇಟ್ಕೊಳ್ತಾ ಮೇಲೆ 30 ಡಿಗ್ರಿ ಹೋಲ್ಡ್ ಮಾಡಿ. ಉಸಿರಾಟ ಸಹಜ.
ಕ್ರಿಯೆ ನಡೆಯುತ್ತಾ ಇದೆ. ಸೊಂಟ ನೋವು ಇರುವಂತದ್ದು ಒಂದೊಂದೇ ಕಾಲುಗಳಿಂದ ಅಭ್ಯಾಸ ಮಾಡಿ ರೈಟ್ ಅಂಡ್ ಲೆಫ್ಟ್ ವಿಶ್ರಾ. ಈಗ ಮಾಡೋಣ ನೌಕಾಸನ. ನೌಕೆ ಹಡಗು. ಇಲ್ಲಿ ನದಿ ಇದೆಯಾ, ಕೆರೆ ಇದೆಯಾ? ಕೆರೆ ಇದೆ. ಕೆರೆಯಲ್ಲಿ ದೋಣಿ ಆಡುವುದನ್ನ ಸೇರಿಸೋಣ. ಯಾವ ಕೆರೆ ಇದೆ? ಸತ್ಯಮಂಗಲ ಕೆರೆ. ಸತ್ಯಮಂಗಲ ಕೆರೆ. ಈ ರೀತಿ ಕೈಗಳು ನೇರವಾಗಿ ಮಾಡ್ಕೋಬಹುದು. ಸಾಧ್ಯ ಆಗಲಿ ಅಂದ್ರೆ ಮೊಣಕಾಲು ಕೆಳಗೆ ಅಥವಾ ತೊಡೆ ಭಾಗಕ್ಕೆ ಕೈಗಳನ್ನ ಸಪೋರ್ಟ್ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು. ಸಪೋರ್ಟ್ ತಗೊಳ್ಳಿ ಮಾಡಿದ್ರೆ ಲಾಭ ತುಂಬಾ ಚೆನ್ನಾಗಿರ್ತದೆ. ಸತ್ಯಮಂಗಲ ಕೆರೆಯಲ್ಲಿ ದೋಣಿಗಳನ್ನ ಹಡಗುಗಳನ್ನ 80 ಬೋಟ್ಗಳು ಓಡ್ತದೆ. 80 ದೋಣಿಗಳಿವೆ. 80 ದೋಣಿಗಳು ಯಾವ್ಯಾವ ಅಲ್ಲೇ ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲಿಗೆ ಬಂದು ಯಾವ್ಯಾವ ಬಿಡುತ್ತಾ ಇದ್ದಾರೆ. ನಿಮ್ಮ ಅದು ತುಂಬಾ ಸ್ಟ್ರಾಂಗ್ ಇದ್ದಾವೆ. ಬೆಸ್ಟ್ ಇದು ಒಂದು ಅಭ್ಯಾಸ. ಈಗ ನಾವು ಮಾಡೋಣ ಕಂದರಾಸನ. ಸೇತು ಬಂಧ. ಎರಡು ಕಾಲುಗಳನ್ನ ಮಡಚಿ ಎರಡೂ ಕಾಲಿನ ಹಿಮ್ಮಡ ಭಾಗವನ್ನು ಇಟ್ಕೊಳ್ಳಿ. ಎರಡು ಕಾಲಿನ ಹಿಮ್ಮಡ ಭಾಗವನ್ನು ಇಟ್ಕೊಳ್ತಾ ನಿಧಾನವಾಗಿ ಸೊಂಟ ಭಾಗವನ್ನು ಮೇಲೆತ್ತ, ನಡುವಿನ ಭಾಗವನ್ನು ಮೇಲೆತ್ತ, ಅವರಿಗೆ ಎಷ್ಟು ಸಾಧ್ಯ ಆಗುತ್ತಷ್ಟು ಮೇಲೆತ್ತಿ 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 ಉಸಿರನ್ನ ತಗೊಂಡು ಸಂಪೂರ್ಣವಾಗಿ ಹೊರ ಹಾಕಿ ಹೊಟ್ಟೆಯನ್ನ ಒಳಗಿಳಿರಿ. ಈ ರೀತಿ ಅಭ್ಯಾಸ ಮಾಡಿದಾಗ ನಮ್ಮ ಉದರದ ಎಲ್ಲ ಸಮಸ್ಯೆಗಳ ದೂರ ಆಗೋದ್ರ ಜೊತೆಗೆ ನಮ್ಮ ಸೊಂಟ ವ್ಯಾಧಿ, ಸೊಂಟ ನೋವು ದೂರ ಆಗ್ತದೆ ಮತ್ತು ಸಹಜವಾಗಿ ಮೂಲಬಂಧ ಇದರಲ್ಲಿ ಸಹಜವಾಗಿ ತಾನೇ ಅದು ಆಗ್ತದೆ. ಹೊಟ್ಟೆ ಒಳಗೆ ಉಸಿರನ್ನ ಸಂಪೂರ್ಣವಾಗಿ ಹೊರಹಾಕಿ ಹೊಟ್ಟೆಯನ್ನ ಒಳಗಿಳಿದು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೋಲ್ಡ್ ಮಾಡಿ. ಮಿನಿಮಮ್ 30 ಸೆಕೆಂಡ್, ಮ್ಯಾಕ್ಸಿಮಮ್ ನೀವು 2, 3, 5 ನಿಮಿಷಗಳ ಕಾಲ ಮಾಡಬಹುದು. ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಹೋಗಬಹುದು. 1 ನಿಮಿಷದಂಗೆ 10 ಬಾರಿ ಅಥವಾ 20-30 ಬಾರಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಅನುಕೂಲ. ರಿಲ್ಯಾಕ್ಸ್. ಎರಡು ಕಾಲುಗಳು ನೇರವಾಗಿ ಚಾಚ್ಕೊಳ್ಳಿ. ಈಗ ಮುಂದಿನ ಅಭ್ಯಾಸ ಪಾದ ಅಂಗುಷ್ಟ ನಾಸ ಸ್ಪರ್ಶಾಸನ ಬರುತ್ತಲ್ಲ ಎಲ್ರಿಗೂ. ಬಲಗಾಲನ ಇಟ್ಕೊಳ್ಳಿ. ಬಲಗಾಲಿನ ಪಾದವನ್ನು ಇಟ್ಕೊಳ್ಳಿ. ಎರಡು ಕೈಗಳಿಂದ ಇಟ್ಕೊಳ್ಳಿ. ಪಾದ ಅಂಗುಷ್ಟ ಪಾದದ ಹೆಬ್ಬೆರಳು, ನಾಸ ಮೂಗು, ಸ್ಪರ್ಶ ಮೂಗಿಗೆ ಸ್ಪರ್ಶ ಮಾಡಿ ಮೇಲೆ ಮೂಗನ್ನು ಬಳಸಿ. ಉಸಿರಾಟ ಸಹಜವಾಗಿ ಸಾಧ್ಯ ಬಂದರೆ ಕಪಾಲಭಾತಿನ ಮಾಡಬಹುದು. ಎಡಗಾಲ ನೇರವಾಗಿದೆ. ತುಂಬಾ ಯೋಗಗಳಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ವಿಶ್ರಾಮ.
ದೀರ್ಘ ಶ್ವಾಸ. ಈಗ ಎಡಗಾಲಿನ ಪಾದದ ಪಾದ ಅಂಗುಷ್ಟ ನಾಸ ಸ್ಪರ್ಶಾಸನ. ವಿಶ್ರಾಮ. ಈಗ ದೀರ್ಘ ಶ್ವಾಸ. ಈ ಎರಡೂ ಕಾಲುಗಳಿಂದ ಅಭ್ಯಾಸ ಮಾಡೋಣ. ಎರಡೂ ಕಾಲುಗಳನ್ನ ತೆಗೆದುಕೊಳ್ಳಿ. ಎರಡೂ ಕಾಲುಗಳನ್ನ ಇಟ್ಕೊಡಿ. ಪಾದ ಅಂಗುಷ್ಟ ನಾಸ ಸ್ಪರ್ಶಾಸನ ಎರಡು ವಿಶ್ರಾಮ. ದೀರ್ಘ ಶ್ವಾಸ. ಎರಡು ಕಾಲುಗಳಲ್ಲಿ ಒಂದು ಅಡಿ ಅಂತರ. ಕೈಗಳೆರಡು ಅಂಗೈ ಅಂತರ. ದೇಹದ ಹತ್ರ ಅಂಗೈ ಮೇಲ್ಮುಖವಾಗಿ ಪೂರ್ಣ ಶಾಂತ ರಿಲ್ಯಾಕ್ಸ್ ಆಗಿ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಹೊರಹಾಕಿ ಉಸಿರಾಟವನ್ನು ಸಹಜ ಸ್ಥಿತಿಗೆ ತಂದ ದೇಹದ ಒಂದೊಂದೇ ಅಂಗಾಂಗಗಳನ್ನು ಗಮನಿಸ್ತಾ ಬರೋಣ. ಪಾದದ ಬೆರಳುಗಳನ್ನು ನಮ್ಮ ತಲೆಯ ಭಾಗದವರೆಗೂ ಎಲ್ಲ ಅಂಗಾಂಗಗಳನ್ನು ಗಮನಿಸ್ತಾ ವಿಶ್ರಾಂತಿ ನೀಡ್ತಾ ದೇಹ ಪೂರ್ತಿ ಭೂತಾಯಿಯ ಮಡಿಲಲ್ಲಿ ಕಣ್ಣುಗಳು ಅಪೂರ್ವವಾಗಿ ಮುಚ್ಚಿದೆ. ಹಣೆಯ ಭಾಗದಲ್ಲಿರ್ತಕ್ಕಂಥ ಒತ್ತಡವನ್ನು ಪೂರ್ಣ ಮುಕ್ತಗೊಳಿಸಿದ್ದೇವೆ. ಮುಖದಲ್ಲಿ ಮಂದಹಾಸ, ನಗು. ಬಂದಿರತಕ್ಕಂಥ ಉಷ್ಣವನ್ನು ಶಾಖವನ್ನು ನಿಧಾನವಾಗಿ ಹಸ್ತಗಳನ್ನು ಉಪಕರಣಗಳನ್ನು ತೆರೆಯೋಣ. ಬಲಗಾಲನ್ನು ಇಳಿಸಿ ಎಡಭಾಗಕ್ಕೆ ಹೊರಡಿ ನಿಧಾನವಾಗಿ ಮಂಚೆ ಬಂಬರ್
ಎಡಗಾಲ ಮಡಚಿ ಬಲಗಾಲ ಕೊರಳಿ ನಿಧಾನವಾಗಿ ಇಡಬೇಕು. ಇವತ್ತು ನಿಮಗೆ ಅನುಭವಕ್ಕೆ ಬರುತ್ತೆ ಹೊಟ್ಟೆ ಎಷ್ಟು ಹಗುರ ಆಗಿದೆ ಅಂತೇಳಿ. ಇದು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದ್ದೀವಿ. ಇದನ್ನೇ 5 ನಿಮಿಷಗಳ ಕಾಲ ಅರ್ಧ ಗಂಟೆವರೆಗೂ ಮಾಡಿದರೆ ಹೊಟ್ಟೆ ತುಂಬ